ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಈ ಒಂದು ಪ್ರೋಮೋಗೆ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇರ್ತೀರಾ ಅಂತ ಅಂದ್ಬಿಟ್ಟು ಗೊತ್ತಿದೆ. ಏನಕ್ಕೆ ಆಲ್ರೆಡಿ ಪ್ರೋಮೋ ಕೂಡ ಇಲ್ಲಿ ನೋಡಿರ್ತೀರಾ. ನಿಜವಾಗ್ಲೂ ಕೂಡ ಈಗ ನಿನ್ನೆ ಧನುಷ್ ಅವ್ರಿಗೆ ಮತ್ತೆ ಇಲ್ಲಿ ಅಭಿ ಅವ್ರಿಗೆ ಯಾವ ರೀತಿ ಒಂದು ಸಂಕಷ್ಟನ ತಂದಿಟ್ಟಿದ್ರು, ಇದರಲ್ಲಿ ಫ್ರೆಂಡ್ಶಿಪ್ಪೇ ದೊಡ್ಡದು ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವರು ತೋರಿಸಿದ್ರು. ಸದ್ಯ ಒಂದು ಇವಾಗ ಬಿಟ್ಟರೆ ಪ್ರೋಮೋ ಜಲಕ್ ಅಂತ ನೋಡ್ಬಿಡೋಣ. ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತಾರಲ್ಲ. ಈಗ ಚಟ ಇದೆ, ಅದಕ್ಕೆ ನನಗೆ ಹಠ ಇದೆ. ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಅಂತ ನೀನು ನನ್ನ ಮೇಲೆ ಇಟ್ಟಿದ್ದಲ್ಲ ನಂಬಿಕೆ, ಅದನ್ನ ಉಳಿಸ್ಕೋಬೇಕಾಗಿತ್ತು. ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಕಾವ್ಯ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರಾ ಅಂತ ಬಿಟ್ಟು ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಒಂದು ಸಿಚುವೇಶನ್ ನೋಡಕ್ಕೆ ತುಂಬಾನೇ ಖುಷಿ ಪಟ್ಟಿದ್ದಾರಪ್ಪ ಅಂತಂದ್ರೆ ರಿಷಾ ಗೌಡ ಅವರು. ಇಲ್ಲಿ ಜಾನ್ವಿ ಅವ್ರಿಗೆ ಅಶ್ವಿನಿ ಅವ್ರಿಗೆ ಹೇಗೆ ತಂದಿಟ್ರು ಬಿಗ್ ಬಾಸ್, ಅದೇ ರೀತಿ ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಕಾವ್ಯ ಅವ್ರಿಗೆ ತಂದು ಇಟ್ಟೇ ಇಡ್ತಾರೆ. ಆ ಒಂದು ಸಿಚುವೇಶನ್ ನೋಡ್ಬಿಟ್ಟು ಮಜಾ ತಗೋಬೇಕು ಅಂತ ಅಂದ್ಬಿಟ್ಟು ರಿಷಾ ಗೌಡ ಅವರು ಇಲ್ಲಿ ಹೇಳಿದ್ರು. ಅವ್ರಿಗಂತೂ ಹಾಲು ಕುಡಿದಷ್ಟು ಇಲ್ಲಿ ಸಂತೋಷ ಅಂತೂ 100% ಇಲ್ಲಿ ಆಗಿರುತ್ತೆ. ಬೇರೆಯವರು ಇಲ್ಲಿ ಸಂಕಟದಲ್ಲಿ ಇರಬೇಕಾದ್ರೆ ಅದನ್ನ ನೋಡಿ ಖುಷಿ ಪಡೋರು ಇಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಗಿಲ್ಲಿ ಉರ್ಕೊಂತ ಇದ್ರೆ ನಂಗೆ ತುಂಬಾನೇ ಖುಷಿ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರೇ ಇಲ್ಲಿ ಹೇಳಿದ್ರು. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಖುಷಿ ಪಟ್ಟಿರೋದು ರಿಷಾ ಅವರು. ಇವರಿಬ್ಬರಿಗೆ ಇಲ್ಲಿ ಬೀಳ್ಬೇಕು ಲೆಟರು, ಯಾರಿಗೋಸ್ಕರ ಬಿಟ್ಕೊಡ್ತಾರೆ ಅಂತ ಇಲ್ಲಿ ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಇಲ್ಲಿ ಏನಾಗಿದೆ ಅಂತಂದ್ರೆ, ಪ್ರೋಮೋದಲ್ಲೇ ಇರೋ ಪ್ರಕಾರ ಲೆಟ್ರ್ ಬರೋಕ್ಕೂ ಮುಂಚೆನೆ ನಾನು ಬಿಟ್ಕೊಡಲ್ಲ ಅಂತ ಕಾವ್ಯ ಅವ್ರು ಹೇಳಿದ್ರು. ಗಿಲ್ಲಿಯವರು ಕೂಡ ಇಲ್ಲಿ ನಾನು ಕೂಡ ಬಿಟ್ಕೊಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆನಂತರ ಗಿಲ್ಲಿಯವರು ಒಂದು ಮಾತು ಹೇಳ್ತಾರೆ, ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಇರಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ, ನಿನಗೆ ಚಟ ಇದೆ ಅದಕ್ಕೆ ನನಗೆ ಹಠ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇಲ್ಲಿ 100ಕ್ಕೆ 100 ಒಂದು ಸತ್ಯವಾದ ಮಾತೇನಪ್ಪ ಅಂತಂದ್ರೆ, ಗಂಡಿಗೆ ಚಟ ಇರಬಾರ್ದು, ಹೆಣ್ಣಿಗೆ ಹಠ ಅನ್ನೋದಂತೂ ಇರಲೇಬಾರ್ದು. ಯಾಕಂದ್ರೆ ಎರಡೂ ಕೂಡ ಸರಿಯಾಗಿ ತೂಗುದ್ರೇ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಒಂದು ಫ್ರೆಂಡ್ಶಿಪ್ ಆಗಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಂತಂದ್ರೆ, ಒಂದು ಕೋಪ ಇರ್ಬೋದು, ಏನೇ ಇರಿದ್ರು ಕೂಡ ಪ್ರೀತಿ ವಿಶ್ವಾಸ ಕೊನೆವರೆಗೂ ಉಳಿಬೇಕಂತಂದ್ರೆ ಇಲ್ಲಿ ಒಬ್ರು ಸೋಳ್ಲೇಬೇಕಾಗತ್ತೆ. ನೋಡೋಣ ಇಲ್ಲಿ ಯಾರು ಸೋತಿದ್ದಾರೆ ಅಂತಂದ್ಬಿಟ್ಟು. ಪ್ರೋಮೋದಲ್ಲಿ ಕೊನೆಯದಾಗಿ ಇಲ್ಲಿಂದು ಹೊರಡು ಹೇಳ್ತಾರೆ ಗಿಲ್ಲಿ ಅವರು, ನಾನು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆಗಿಂತ ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕಿತ್ತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಲೆಟರ್ನ ಬಿಟ್ಟಿರ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ಅನ್ನಿಸ್ತದೆ. ಅಂದರೆ ಕಾವ್ಯ ಅವ್ರಿಗೇನೆ ಇಲ್ಲಿ ಲೆಟರ್ ಸಿಗ್ಲಿ ಅಂತಂದ್ಬಿಟ್ಟು ಹೇಳಿರಬಹುದು ಅಂತ ಅನ್ನಿಸ್ತದೆ. ನೋಡೋಣ, ಯಾಕಂತಂದ್ರೆ ಲಾಸ್ಟ್ ಒಂದು ಗೇಮ್ ಇದ್ದಾಗ ಬಾಲ್ ತಗೋಬೇಕಾದ್ರೆ ನಾನು ಯಾವ್ದ್ರಲ್ಲಿ ಬೇಕಾದ್ರೂ ಬಿಟ್ಕೊಡ್ತೀನಿ, ಬಟ್ ಇಲ್ಲಿ ಗೇಮ್ ಅಂತ ಬಂದಾಗ ಬಿಟ್ಕೊಡಲ್ಲ ಅಂತ ಗಿಲ್ಲಿ ಅವರು ಹೇಳಿದ್ರು. ಇಲ್ಲಿ ಏನು ಮಾಡಿದಾರೋ ಏನು ಬಿಟ್ಟಿದಾರೋ ಸ್ವಲ್ಪ ಕ್ಯೂರಿಯಾಸಿಟಿ ಅಂತೂ ತುಂಬಾನೇ ಇದೆ. ಆಲ್ಮೋಸ್ಟ್ ಬೇರೆ ಒಂದು ಪ್ರೋಮೋ ಬಂದಾಗ ಅಷ್ಟೊಂದು ಕ್ಯೂರಿಯಾಸಿಟಿ ಇರಲಿಲ್ಲ. ಬೆಳಿಗ್ಗೆ ಇಲ್ಲಿ ಪ್ರೋಮೋ ಬಿಟ್ಟಿದ್ರು ಸೂರಜ್ ಅವ್ರದ್ದು ಮತ್ತೆ ಇಲ್ಲಿ ರಿಷಾ ಅವ್ರದ್ದು ಅಷ್ಟೊಂದೇನು ಇಂಟ್ರೆಸ್ಟ್ ಇರಲಿಲ್ಲ. ಜಗಳ ಇಲ್ಲಿ ರಿಷಾ ಅವ್ರದ್ದು ಕಾಮನ್ ಆಲ್ಮೋಸ್ಟ್ 2-3 ದಿವಸದಿಂದ ಇಲ್ಲಿ ಅವ್ರದೇ ಒಂದು ಸ್ವಲ್ಪ ಹೈಲೈಟ್ ಆಗೋಗ್ಬಿಟ್ಟಿದೆ. ಜಗಳ ಆಡ್ತಿದ್ರು ಕೂಡ ಇಲ್ಲಿ ಹೈಲೈಟ್ ಪ್ರೋಮೋಗಳು ಅವ್ರದೇ ಆಗೋಗಿದೆ. ಎಪಿಸೋಡ್ ಕೂಡ ಇಲ್ಲಿ ನೀವು ನೋಡ್ಬೋದು. ಮತ್ತೆ ಇಲ್ಲಿ ಸೂರಜ್ ಅವರು ಸ್ವಲ್ಪ ಹೈ ಆಗಿ ಕಾಣಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಒಂದು ಅವ್ರದ್ದು ಲವ್ ಸೀನ್ ಇರ್ಬೋದು, ರಾಶಿಕ್ ಅವ್ರು ಮಾತಾಡೋದು, ಮತ್ತೆ ಇಲ್ಲಿ ಮಾತಾಡಲ್ಲ ಅಂದು ಕೂಡ ಇಲ್ಲಿ ಮಾತಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಆಲ್ಮೋಸ್ಟ್ ಅದೇನೋ ಹೇಳ್ತಾರಲ್ಲ, ಸುಮ್ಮನೆ ಬಾಯಿಗೇನೋ ಬಂದ್ಬಿಡುತ್ತೆ ಹೇಳ್ಬಿಡೋಣ ಅಂತ ಹೇಳ್ಬಿಟ್ರು. ಆದರೆ ಮತ್ತೆ ಅವ್ರಿಂದನೇ ಇಲ್ಲಿ ಬಿದ್ದವ್ರೆ. ರಾಶಿಕ್ ಅವರು ಕೂಡ ಅಷ್ಟೇ, ಮತ್ತೆ ಇಲ್ಲಿ ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ. ಆದರೆ ಇವಾಗ ಬಿಟ್ಟರು ಪ್ರೋಮೋ ಅಂತೂ ತುಂಬಾನೇ ಚೆನ್ನಾಗಿದೆ. ರಿಷಾ ಅವ್ರಿಗಂತೂ ಹಾಲು ಕುಡಿದಷ್ಟು ಇಲ್ಲಿ ಸಂತೋಷ ಆಗಿರುತ್ತೆ. ಇವರಿಬ್ರು ಜಗಳ ಆಡ್ಕೊಂಡ್ಬಿಡ್ತಾರೆ. ನೋಡೋಣ ಯಾರಿಲ್ಲಿ ಜಗಳ ಆಡ್ತಾರೆ ಅಂತಂದ್ಬಿಟ್ಟು ಕಾಯ್ತಾ ಇರ್ತಾರೆ. ಆಲ್ಮೋಸ್ಟ್ ಇವರಿಬ್ರು ಯಾರೇ ಲೆಟ್ರ್ ಬಿಟ್ಟಿದ್ರು ಕೂಡ ಅಥವಾ ಯಾರೇ ಲೆಟ್ರ್ ಎತ್ಕೊಂಡಿದ್ರು ಕೂಡ ಇಲ್ಲಿ ಇಬ್ರು ಕೂಡ ಜಗಳ ಆಡ್ಕೊಳ್ಳಲ್ಲ. ಆಲ್ಮೋಸ್ಟ್ ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ಯಾಕಂತಂದ್ರೆ ಅವನಿಂದ ನನಗಿಲ್ಲಿ ಏನು ಇರಿಟೇಷನ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಚಂದ್ರಪ್ರಭು ಅವ್ರ ಮುಂದೆನೇ ಇಲ್ಲಿ ಹೇಳಿದ್ರು. ಅದಕ್ಕೆ ಈ ಒಂದು ಲೆಟರ್ನ ಯಾರು ಬಿಟ್ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ನೋಡ್ಬೇಕಿದೆ, ಅಥವಾ ಯಾರು ತಗೊಂಡ್ರು ಅಂತಂದ್ಬಿಟ್ಟು. ಆಲ್ಮೋಸ್ಟ್ ನನ್ನ ಪ್ರಕಾರ ಗಿಲ್ಲಿ ಅವರು ಬಿಟ್ಟು ಕೊಟ್ಟಿರಬಹುದು ಅಂತಂದ್ಬಿಟ್ಟು ಇಲ್ಲಿ ಅನ್ನಿಸ್ತದೆ. ನೋಡೋಣ ವೀಕ್ಷಕರೇ, ನಿಮ್ಮ ಪ್ರಕಾರ ಇಲ್ಲಿ ಯಾರು ಲೆಟರ್ನ ಬಿಟ್ಕೊಟ್ಟಿರ್ತಾರೆ ಅಂತಂದ್ಬಿಟ್ಟು ಹೇಳಿ. ಯಾಕಂತಂದ್ರೆ ಲೆಟ್ರ್ ಸಿಗ್ದವರು ಇವಾಗ ಅವರು ನಾಮಿನೇಷನಿಂದ ಪಾರಾಗ್ತಾರೆ. ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ಬಿಟ್ಕೊಟ್ರೆ ಕಾವ್ಯ ಅವರು ನಾಮಿನೇಷನಿಂದ ಇಲ್ಲಿ ಸೇವ್ ಆಗ್ತಾರೆ ಅನ್ನೋ ಕಾರಣಕ್ಕಾರು ಬಿಟ್ಕೊಟ್ಟಿರಬಹುದು ಅಂತಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಪ್ರೋಮೋ ಹೇಗಿತ್ತು, ಮತ್ತೆ ಈ ಒಂದು ಪ್ರೋಮೋಗೆ ನೀವು ವೆಯ್ಟ್ ಮಾಡ್ತಿದ್ರೆ ಅನ್ನೋದು ಕೂಡ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.